ಹೇಳಣ್ಣ, ಎಷ್ಟು ಕೊಡ್ತಿದ್ಯಣ್ಣ? 50,000 ಕೊಡ್ತೀವಿ. ನಮ್ಮ 230ರಲ್ಲಿ 50,000 ಕೊಟ್ಟಿದ್ದೀನಿ ಅಣ್ಣ. 230 ಹಾಕ್ಬಿಡೋಣ, ನೀನು 2.5 ಹಾಕೋಣ. ನನಗೆ ಬಹಳ ಖರ್ಚು ಮಾಡಿದ್ದೀನಣ್ಣ. 2.5 ಹಾಕು ದಯವಿಟ್ಟು. ಒಂದು 20,000 ರೂಪಾಯಿ ಹಾಕೋಣ. ನಾನು ಒಂದು ವರ್ಷದಿಂದ 20,000 ಹೇಳ್ರಿ ನೀವು. 50,000 ಕೊಟ್ಟಿದ್ದೀನಿ. ಹಾಂ ಹಾಂ, ಇನ್ನು 230ರಲ್ಲಿ 50,000 ಕೊಟ್ಟಿದ್ದೀನಿ. 20,000 ಅಡಿಷನಲ್ ಕೇಳ್ತಿದ್ದೀನಿ, ಕೊಡ್ತೀನಿ. ಭಗವಂತ ಕೊಡ್ಲಿ, ಖಂಡಿತ ಕೊಡ್ತೀನಿ. ಭಗವಂತ ಕೊಡ್ಲಿ ಅಲ್ಲ ಅಣ್ಣ. ಖಂಡಿತ ಮೋಸ ಕೊಡ್ತಾನೆ. ಆಯ್ತಾ? ಕೊಡ್ಲಿ ಬಸವಣ್ಣನ ಆಶೀರ್ವಾದನ ಕೊಡ್ಲಿ. ಆಯ್ತಾ? ಆರೈಕೆ ಇರುತ್ತೆ ಅಂತ ಹೇಳಿ 50,000 ರೂಪಾಯಿ ಕೊಟ್ಟಿದ್ದೀರಣ್ಣ. ಇನ್ನು ಯಾವ ಡೇಟಿಗೆ ಕೊಡ್ತೀರಾ ಅಣ್ಣ? ತಿಂಗಳು 14 ಮಿಸ್ ಮಾಡಬಾರ್ದಣ್ಣ. ಅವತ್ತೇನು ರಜಾ ಇದೆಯಾ ನೋಡ್ಕೊಳ್ರಿ. ಯಾಕೆಂದ್ರೆ ಹೌದು ಕೊಟ್ಟಿದ್ದೀರಮ್ಮ. ಅಣ್ಣ, ಮುಂದಿನ ತಿಂಗಳು ಯಾವ ರಜಾ ಇದೆ ಅಣ್ಣ? ತಿಂಗಳು ಯಾವ ರಜಾ ಇಲ್ಲ. 14 ರಜಾ ಇರಲಿ ಬಿಡ್ಲಿ 14. ಯಾಕೆಂದ್ರೆ ಅಣ್ಣ, ಮುಂದಿನ ವಾರ ನನಗೆ ನೀವೇ ಖರ್ಚಾಕಿ ಕಲ್ಕುಟ್ಕ ಸ್ವಾಮಿ ಹತ್ರ ಹೋಗಿ, ಸ್ವಾಮಿ ತಪ್ಪು ಹಾಕ್ತೀನಪ್ಪ, 101 ರೂಪಾಯಿ ಏನೋ ಆಯಿತು, ನಾನು ಮಿಸ್ ಮಾಡಲ್ಲ ಸ್ವಾಮಿ ಅಂತ ನೀವು ಹೇಳ್ಬೇಕಣ್ಣ. ಎಷ್ಟು ನೋಟ್ ಇರ್ತಾವಣ್ಣ? 100 ಇರುತ್ತೆ. ಎಣ್ಸಣ್ಣ ನೀನೇ. ನಾನೇ ಎಣಿಸ್ತಿರ್ಬೇಕಾದ್ರೆ ಅವ್ರ ಹತ್ರನೇ ಕೊಡೋಣ, ಅವರೇ ಎಣಿಸ್ತಾರೆ. ನೋಡ್ರಿ ಹೆಂಗೆ ಎಣಿಸ್ತಾರೆ ಅವರು. ಬಸವಣ್ಣಗೆ ಎಣ್ಸಕ್ಕೆ ಬರಲ್ಲ ಅಂತೀರಾ? 10 ನಾವು ಊಟ ಮಾಡಿಲ್ಲ ಅಣ್ಣ. ಟೈಮ್ ಊಟ ಮಾಡಿಲ್ಲ, ಟೈಮ್ ಮಾತ್ರೆ ತೊಗೊಂಡಿಲ್ಲ. ಅಲ 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 ಅಂದ್ಬಿಟ್ವಿ ನಾವು. ಏನು ನಮ್ಗೆ ಗ್ರಾಚಾರ ಕಾಡ್ತಾ ಇತ್ತು ಏನೋ. ಏನಾದರೂ ಡಬಲ್ ನಾನು ಡಬಲ್ ಬಂದಿರೋ ತೆಗ್ದೀನಿ. ಹಿಂಗಿರಲ್ಲ ನೋಡಿ, ನಾನು ಕಲಿಸಿದ್ದೇನೆ ಆಯಿತು.